ಪುರಿಯಲ್ಲಿರುವ ಜಗನ್ನಾಥ ದೇವರು ವಿಷ್ಣುವಿನ ಪುನರವತಾರವಾಗಿದ್ದು, ಜಗನ್ನಾಥರ ಮೂಲ ದೇವಸ್ಥಾನವು ಒಡಿಸ್ಸಾ ರಾಜ್ಯದ ಪುರಿಯಲ್ಲಿ ಜಗನ್ನಾಥರು, ಬಲಭದ್ರ ಮತ್ತು ಸುಭದ್ರಾ ಚಕ್ರರಾಜ ಸುದರ್ಶನದೊಂದಿಗೆ ನೆಲೆಗೊಂಡಿರುತ್ತಾರೆ. ಕೃಷ್ಣಾವತಾರ ಸಂಪ್ರದಾಯದಂತೆ ಪೂಜಾ ಕೈಂಕರ್ಯಗಳನ್ನು ವಿಶ್ವದಾದ್ಯಂತ ನೆರವೇರಿಸಲಾಗುತ್ತಿದ್ದು, ಈ ದೇವತೆಗಳ ಪ್ರತಿಮೆಯನ್ನು ಮರದ ದಿಮ್ಮಿಗಳಿಂದ ಕೆತ್ತಲಾಗಿದ್ದು, ದೊಡ್ಡದಾದ ಕಣ್ಣುಗಳು ಹಾಗೂ ಒಂದೇ ರೀತಿಯ ಮುಖದ ಸ್ವರೂಪಗಳಾಗಿರುತ್ತಾರೆ. ದೇವತಾ ಮೂರ್ತಿಯು ಕೈ ಕಾಲುಗಳಿಲ್ಲದ ಮೂರ್ತಿಗಳು ಎಂದು ಭಾವಿಸಲಾಗುತ್ತದೆ. ಜಗನ್ನಾಥ ದೇವರ ಪವಾಡಗಳು ಇಂದಿಗೂ ಗೋಚರಿಸಲ್ಪಡುತ್ತಿದೆ. ನಮ್ಮ ಮೈಸೂರಿನಲ್ಲೂ ಜಗನ್ನಾಥರ ದೇವಾಲಯವನ್ನು ಕಾಣಬಹುದಾಗಿದ್ದು, ಈ ದೇವಸ್ಥಾನವು ಕೃಷ್ಣ ಜನ್ಮಾಷ್ಟಮಿಯ ಅದ್ಧೂರಿಯಾಗಿ ಉದ್ಘಾಟಿಸಲಾಗಿದ್ದು, ವಿದ್ಯಾರಣ್ಯಪುರಂನ ಮುಖ್ಯ ರಸ್ತೆಯಲ್ಲಿರುವ ಮಾರುತಿ ಫ್ರೆಂಡ್ಲಿ ಮೋಟಾರ್ಸ್ ಕಂಪನಿ ಎದುರು, ಭಾರತಿ ಕನ್ವೆನ್ಷನ್ ಹಾಲ್ ಹತ್ತಿರ, ಮೈಸೂರು. ಭಕ್ತಾದಿಗಳು ಇಲ್ಲಿ ಬಂದು ಇವರ ಪವಾಡಗಳನ್ನು ತಿಳಿಯಬಹುದಾಗಿದೆ. And we are very lucky to have the company of Jagannath for the last 4 years. After 4 years stay of Prabhu Jagannath at Mysore, now we got the opportunity to establish a bigger size of deity. So we have done Prana Pratishtha and Navakalevara of Prabhu Jagannath today. This is an occasion of lifetime for all of us at Mysore in general, and all the devotees of Prabhu Jagannath in particular. Today it is a very luckiest day for us. We are very happy to achieve this step. It is really a big jump forward for all of us, the devotees of Prabhu Jagannath. Jai Jagannath. Jai Jagannath. Jai Jagannath. ಪುರಿ ಜಗನ್ನಾಥ ಸ್ವಾಮಿ ದೇವಾಲಯ ಮೈಸೂರಿನಲ್ಲಿ ಪ್ರತಿಷ್ಠಾಪನೆಗೊಂಡು 4 ವರ್ಷಗಳಾಗಿದೆ. ಇಂತಹ ದೇವಾಲಯ ಮೈಸೂರಿನಲ್ಲಿ ಪ್ರತಿಷ್ಠಾಪನೆ ಆಗಿರೋದು ಬಹಳ ಸಂತಸದ ವಿಷಯ. ಮತ್ತು ಭಕ್ತಾದಿಗಳಿಗೆ ಸುವರ್ಣ ಅವಕಾಶ. ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಈ ದೇವಸ್ಥಾನನ ಅಭಿವೃದ್ಧಿಪಡಿಸಲಿಕ್ಕೆ ನಮ್ಮ ಭಕ್ತಾದಿಗಳು ತನು ಮನ ಧನದಲ್ಲಿ ಪ್ರೋತ್ಸಾಹ ಮಾಡಿ ಈ ದೇವಸ್ಥಾನವನ್ನು ಉದ್ಧಾರ ಮಾಡಿ ಇರಬೇಕು. ಅದರಲ್ಲೂ ಮುಖ್ಯಸ್ಥರಾಗಿ ನಮ್ಮ ಘನಶ್ಯಾಮ್ ಪ್ರಧಾನ್ ಅವರು ಧಾರ್ಮಿಕ ಸಿರಿವಂತ. ಅವರು ಪಟ್ಟಿರ್ತಕ್ಕಂಥ ಕಷ್ಟ ಆ ಭಗವಂತ ಅವರಿಗೆಲ್ಲ ಒಳ್ಳೇದು ಮಾಡ್ತಾ ಇದ್ದಾನೆ. ಜೊತೆಗೆ ಭಕ್ತಾದಿಗಳು, ನಾವು ಟ್ರಸ್ಟ್ನ ಸಂಸ್ಥೆ ವರ್ಗದವರೆಲ್ಲ ಭಾಳ ಶ್ರಮಪಟ್ಟು ಎಲ್ಲ ಸಮಾರಂಭಗಳನ್ನು ಪ್ರತಿ ವರ್ಷವೂ ಮೂಲ ಜಗನ್ನಾಥ ಸ್ವಾಮಿಯ ಆ ಪೂಜಾ ಕೈಕರ್ಯದಂತೆ ನಾವು ನಡೆಸ್ಕೊಂಡು ಬರ್ತಾಯಿದ್ದೇವೆ. ಅದರಲ್ಲೂ ಈಗ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಇಂದಿನ ದಿನ ಕಲೆ ಬರಹ ಹಳೆಯ ವಿಗ್ರಹವನ್ನು ಬದಲಾಯಿಸಿ ಹೊಸ ವಿಗ್ರಹಗಳನ್ನು ಅತಿ ಹೆಚ್ಚಾಗಿ ಶಕ್ತಿಯುತವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಈಗ ಮತ್ತೆ ನಾವು ನೆಲೆಗೊಂಡಿದ್ದಾರೆ ಭಗವಂತ. ಸಂಖ್ಯಾತ ಭಕ್ತಾದಿಗಳ ಒಂದು ಸಮ್ಮುಖದಲ್ಲಿ ಎಲ್ಲ ರೀತಿಯ ಅನುಗ್ರಹ ಆಶೀರ್ವಾದ ಪಡೀಲಿ ಅಂತ ಹೇಳಿ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೇವೆ. ಜೈ ಜಗನ್ನಾಥ್. ಅಂಥದ್ದು ನನಗೆ ಅಪಘಾತವಾಗಿ ನನ್ನ ಜೀವನೇ ಇಲ್ಲ ಅಂತ ಹೇಳಿರ್ತಕ್ಕಂಥ ಡಾಕ್ಟ್ರುಗಳು ಮಧ್ಯರಾತ್ರಿಯಲ್ಲಿ ಬಂದು ನಾನು ಭಗವಂತನನ್ನು ನಮ್ಮ ಕುಟುಂಬದವರು ಪ್ರೇಯರ್ ಮಾಡಿದಾಗ ಆಸ್ಪತ್ರೆಗೆ ಹೋದಾಗ ಜೀವ ಬಂದಿದೆ. ಅದೊಂದು ಪವಾಡ. ಬೆಳಿಗ್ಗೆ 7:30 12:30, ಸಾಯಂಕಾಲ 4:00 8:00 ಇದರದ ವೇಳೆ ದೃಢೀಕರಿಸಲ್ಪಟ್ಟಿದೆ. ಅಮಾವಾಸ್ಯೆ ದಿವಸ, ಪೌರ್ಣಮಿ ದಿವಸ, ಸಂಕ್ರಾಂತಿ ಎಲ್ಲ ಶುಭ ಸಮಾರಂಭಗಳೆಲ್ಲ ವಿಶಿಷ್ಟವಾಗಿ ಈ ದೇವಸ್ಥಾನ ನಡೀತಾ ಇರೋದ್ರಿಂದ ಭಕ್ತಾದಿಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ನಾನು ಸವಿನಯ ಪ್ರಾರ್ಥನೆ ಏನಂದರೆ, ನಮ್ಮ ಭಕ್ತಾದಿಗಳು ಇಲ್ಲಿರೋ ದೇವಸ್ಥಾನದ ವಿಶಿಷ್ಟತೆಯನ್ನು ಎಲ್ಲ ನಮ್ಮ ಮೈಸೂರು ಜನತೆಗೆ ತಿಳಿಸಬೇಕಾಗಿ ಕೋರ್ಕೊಳ್ತಾ ಇದ್ದಾರೆ. ಈ ಭಕ್ತಾದಿಗಳಿಗೋಸ್ಕರ ಇಲ್ಲಿ ಶ್ರೀ ಪ್ರಭುಪುರಿ ಜಗನ್ನಾಥ ಸ್ವಾಮಿ ಈ ವಿದ್ಯಾರಣ್ಯಪುರಮಲ್ಲಿ ನೆಲೆಗೊಂಡಿದ್ದಾರೆ.
ಅದಕ್ಕಿಂತ ಹೆಚ್ಚಾಗಿ ಕಲ್ಯಾಣ್ ಮೋಟಾರ್ಸ್ ಎದುರುಗಡೆ ಇರ್ತಕ್ಕಂಥ ವಿಳಾಸ. ಇಲ್ಲಿ ಬಂದಾಗ ನಾವು ಕನ್ನಡದಲ್ಲಿ ನಾವು ಬೋರ್ಡನ್ನು ಹಾಕಿದ್ದೇವೆ ನಮ್ಮ ಕನ್ನಡ ಜನಕ್ಕೆ. ಅದಲ್ಲದೆ ದೇವಸ್ಥಾನವನ್ನು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡಿ ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಅದಲ್ಲದೆ ಮುಖ್ಯವಾಗಿ ಪ್ರತಿ ಭಾನುವಾರ ಅನ್ನದಾನ ನಡೀತಾ ಇದೆ. ಬೆಂಗಳೂರಲ್ಲಿದೆ, ಬೆಂಗಳೂರಿನಲ್ಲಿದೆ, ಹುಬ್ಬಳ್ಳಿ ಒಳಗಿದೆ ಮತ್ತು ಮೈಸೂರಿನಲ್ಲೂ ಇದೆ. ಪ್ರತಿ ಜನತೆಗೆ ಭಗವಂತನ ಅನುಗ್ರಹ ಆಗಬೇಕು ಅನ್ನೋದೇ ನಮ್ಮ ದೃಢ ಸಂಕಲ್ಪ. ಜೈ ಜಗನ್ನಾಥ್ ಇದೆ. ಇದೊಂದು ವಿಶಿಷ್ಟತೆ. ಇಂತಹ ಕುಂಭದ್ರೋಣ ಮಳೆ ಭಗವಂತನೇ ಧರೆಗೆ ಇಳಿದು ಬಂದು ಕೊಡ್ತಾ ಇದ್ದಾರೆ. ನಮ್ಮ ಇವತ್ತು ಯಜ್ಞ ನಮ್ಮ ಒಂದು ದೊಡ್ಡ ಪವಾಡ, ವರುಣನ ಕರುಣೆ, ಅದೇ ಒಂದು ದೊಡ್ಡ ಪವಾಡ ಈ ದಿನ ಶುಭ ದಿನದಂದು. ಯಾವಾಗ ಯಜ್ಞ ಮಾಡ್ತಾ ಇದೀನಿ ಇಲ್ಲಿ ಮಳೆ ಬಂದೇ ಬರುತ್ತೆ. ಹೌದು, ಈ ನಾವು 4-5 ವರ್ಷದಲ್ಲಿ ನಾವು ಕಂಡಿರುವ ಹಾಗೆ ಈ ರೀತಿಯ ಸಂದರ್ಭ ಬಂದೇ ಬರುತ್ತೆ. ಹೌದು. ಜಯ ಜಗನ್ನಾಥ್. ಪುರಿ ಜಗನ್ನಾಥ ಟೆಂಪಲ್ನ ಮೈಸೂರು ಸ್ಥಾಪನೆ ಆಗಿ 4 ವರ್ಷದಿಂದ ನಡೀತಾ ಇರೋದು. ಇವತ್ತಿನ ದಿನ ನವಕಳೇಬರ ಅಂತ ಹೇಳಿ ನಡೀತಾ ಇದ್ದು ಹೋಮ ಯಜ್ಞ ಎಲ್ಲ ಕಂಪ್ಲೀಟ್ ಆಗಿರೋದು. ಪ್ರತಿ ವರ್ಷವೇ ಆಷಾಢ ಮಾಸ ಶುಕ್ಲ ಪಕ್ಷ ದ್ವಿತೀಯ ತಿಥಿಯಲ್ಲಿ ರಥಯಾತ್ರೆ ಅಂತ ನಡೀತಾ ಇರೋದು. 2 ದಿವಸ 15 ದಿನ ಆಮೇಲೆ ಬಾವುಡ ಜಾತ್ರೆ ಅಂತ ಹೇಳೋದು ನಮ್ಮಲ್ಲಿ. ಅದು ಬಾವುಡೆಗೆ ಬರೋದು. ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ವಾರ್ಷಿಕ ಉತ್ಸವಗಳ ನಾವಲ್ಲಿ ನಡೆಯೋದು ಮೈಸೂರಲ್ಲಿ. ಜೈ ಜಗನ್ನಾಥ್, ಜೈ ಜಗನ್ನಾಥ್, ಜೈ ಜಗನ್ನಾಥ್.